ರೈತರ ಚಳವಳಿಗಳು ಯಶಸ್ವಿಯಲ್ಲಿ ಇವತ್ತು ಯಶಸ್ಸು. ರೈತ ನಿಂತಿಲ್ಲ ಅಂದ್ರೆ ರೈತ ನಿಂತೀವಿ. ರೈತರಿಗೆ ತನ್ನದೇ ಆದ ಕಷ್ಟ ನೋಡಿ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಹಸುಗಳು ಮನೇಲಿ ಕಟ್ಟಾಕವ. ನಮ್ಮ ರೈತರ ಪರಿಸ್ಥಿತಿ ಹೆಂಗಿದೆ, ನಾನು ಇವತ್ತು ಬೆಂಗಳೂರಿಗೆ ಬಂದು ನಿಮ್ಗಳಿಗೆ ಆ ಕಷ್ಟ ಗೊತ್ತಿಲ್ಲ. ಈಗ ನಮ್ಮ ಹಸುಗಳು ಈಗ ನಾನೇ ಬಿಡ್ಬೇಕು, ಹಸುಗಳ ಬಿಡೋಕ್ಕಾಗಿಲ್ಲ, ಅಟ್ಲು ಕಟ್ಟಾಕವ. ಹಾಗಾಗಿ ಈ ಒಂದು ಕಷ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ರೈತರು ಎಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಯ್ತು. ತಮ್ಮ ಬೆಂಬಲಗಳು ಬೇಕು. ಖಂಡಿತವಾಗಿ ಅವರು ನಿಜವಾಗ್ಲೂ ಅನ್ನ ತಿನ್ನಲ್ಲ. ಅವ್ರುಗಳೆಲ್ಲ ಅನ್ನ ತಿನ್ನೋರು ಭೂಮಿ ಕಿತ್ಕೊಳ್ಳಲ್ಲ. 9,500 ಎಕರೆ ಯಾರಿಗೆ ಕೊಡಬೇಕು ನೀವು? ಎಷ್ಟು ಜನ ಕೊಡು? AI ಪಾರ್ಕ್ಗಳು ಮಾಡೋಕ್ಕೆ. AI ಪಾರ್ಕ್ ಆದರೆ ಏನಾಗುತ್ತೆ? ನೀರು ಇವತ್ತು ಏನು ಕಾವೇರಿ ಕೊಳ್ಳದಲ್ಲಿದೆ, ಈ ಕಡೆ ಎತ್ತಿನ ಹೊಳೆ ಇರ್ಬೋದು. ಈಗ ಈ ಮೇಕೆದಾಟು ಮಾಡೋದು ಅದೇ ಉದ್ದೇಶಕ್ಕೆ. ಅವರು ಎಲ್ಲವ ನೀರನ್ನೆಲ್ಲ ಆ AI ತಗೋತದೆ. ಮತ್ತು ಆ ಸುತ್ತಮುತ್ತ ಏನು ಬೆಂಗಳೂರು ಏನು ಇದು ಹವಾಮಾನ ಏರಿಕೆ ಆಗುತ್ತೆ, ಬಿಸಿ ತಾಪಮಾನ ಏರಿಕೆ ಆಯ್ತದೆ. ಇವೆಲ್ಲ ಸುತ್ತಮುತ್ತ ನೀವುಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇಂದಿನ ಉದ್ದೇಶಗಳೇ ಬೇರೆ. ಹಾಗಾಗಿ ಇವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಎಷ್ಟೇ ನೋಡಿ, ಅಲ್ಲಲ್ಲೇ ರಾಜಕೀಯ, ಅಲ್ಲಿ ಏನಂದ್ರೆ ರಾಜಕೀಯ ತಂದುಬಿಟ್ಟಿದ್ದಾರೆ. ರಾಜಕೀಯ ಬಂದಾಗ ನಾವು ಫೇಲ್ ಆಗ್ತೀವಿ. ನೋಡಿ ದೇವನಹಳ್ಳಿ ಹೋರಾಟ ಸಕ್ಸಸ್ ಆಯಿತು, ಅಲ್ಲಿ ರಾಜಕೀಯ ಬರಲಿಲ್ಲ. ಬಿಡದಲ್ಲಿ ರಾಜಕೀಯ ಬಂದುಬಿಟ್ಟದೆ. ಹಾಗಾಗಿ ಎಲ್ಲಿ ರಾಜಕೀಯ ಬರ್ತದೆ ಅಲ್ಲಿ ಒಂಚೂರು ಸೋಲಾಗುತ್ತೆ. ನಿಜವಾಗೂ ನಾವು ರಾಜಕೀಯ ತರದೇ ನಾವು ನಿಜವಾಗ್ಲೂ ರೈತರು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಸಿಗುತ್ತೆ.